ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಸಕ್ಕರೆ ನಾಡು ಮಂಡ್ಯದ ಸಂಜೆ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ರೈತರನ್ನ ಲಘುವಾಗಿ ಪರಿಗಣಿಸುವಂತೆ ಹೇಳಿಕೆಯನ್ನು ಕೊಟ್ಟಿದ್ರು. ರೈತರು ಬರಗಾಲಕ್ಕಾಗಿ ಕಾಯ್ತಾ ಇರ್ತಾರೆ. ನೀರು ಪುಕ್ಸಟೆ ಇದೆ, ವಿದ್ಯುತ್ ಪುಕ್ಸಟೆ ಇದೆ, ಗೊಬ್ಬರ, ಬೀಜ, ರೈತರು ಎಲ್ಲವೂ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಬರಗಾಲಕ್ಕಾಗಿ ಕಾಯ್ತಾ ಇದ್ರು ಎನ್ನುವ ರೈತರನ್ನ ಲಘುವಾಗಿ ತೆಗೆದುಕೊಂಡ ರೀತಿಯ ಹೇಳಿಕೆ ಅದು. ಅದರ ವಿರುದ್ಧವಾಗಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ನಡೆದು ಪ್ರತಿಭಟನೆ. ಅವಿವೇಕಿ ಶಿವಾನಂದ ಪಾಟೀಲ್ಗೆ ಧಿಕ್ಕಾರ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ರೈತರೇ ಭಿಕ್ಷೆ ಬೇಡಿ ನಿಮಗೆ ಪರಿಹಾರದ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಚಿವರನ್ನ ಸಂಪುಟದಿಂದ ಕಿತ್ತೆಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇವಾಗ ಬರಗಾಲ ಬರ್ತಾ ಇದೆ, ಎಲ್ಲ ಇವ್ರು ಸಾಲ ತೀರಿಸ್ಬಿಡ್ತೀವಿ ಅಂತ ಸರ್ಕಾರ ಹೇಳುತ್ತೆ ಅಂತ ರೈತರಿಗೆ ಅವಮಾನ ಮಾಡಿದ್ದ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಹಗುರವಾಗಿ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರೆ ಮಾತ್ರ ರಾಜ್ಯ ಸರ್ಕಾರದ ಆಡಳಿತ ನಡೆಸಕ್ಕೆ ಬಿಟ್ಟರೆ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅದು ನಮ್ಮ ದೌರ್ಭಾಗ್ಯ. ಅಸಮರ್ಥರು, ಬಾಯಿ ಬುಡುಕರು ದೇಶ ಮತ್ತು ದೇಶದ ಜನರನ್ನ ಒಂದು ಉನ್ನತ ಸ್ಥಿತಿಗೆ ತಗೊಂಡೋಗೋದು ನಾಯಕ ಆದನು. ಆದರೆ ಇವರು ತಮ್ಮ ಬಾಯರ್ಕತನದಿಂದ ಅವರ ಆಲೋಚನೆ, ಅವರ ವ್ಯಕ್ತಿತ್ವ, ಅವರ ಮಾತು, ಅವರ ಒಂದು ನಡೆಯನ್ನು ತೋರಿಸುತ್ತೆ. ತಮ್ಮ ಕೈಲಾಗದೇ ಇರದೇ ಅಸಮರ್ಥವಾಗಿ ನಡ್ಕೊಂಡು ಇಡೀ ರೈತ ಸಮುದಾಯಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಕಬ್ಬು ರಾ ಮೆಟೀರಿಯಲ್ಲು, ಅದ ರೈತ ಬೆಳೆಯೋದು, ಅದನ್ನು ಬೈ ಪ್ರಾಡಕ್ಟಾಗಿ ಸಕ್ಕರೆ ಮಾಡ್ತಾರೆ. ಸಕ್ಕರೆ ಸಚಿವ ರೈತರ ಬೆಳೆಯಿಂದ ಒಂದು ಸ್ಥಾನ, ಮಂತ್ರಿಮಂಡಲದ ಒಂದು ಸ್ಥಾನ ಸಿಕ್ಕಿರೋದು ಸಕ್ಕರೆ ಸಚಿವನಾಗಿ. ತಾನು ಪಬ್ಲಿಸಿಟಿ ಪಡಿಬೇಕು ಅಂತಂದರೆ ನೀನು ನಿಜವಾಗ್ಲೂ ಅವ್ನಿಗೆ ಜ್ಞಾನ ಇದ್ದ ಮಿನಿಸ್ಟ್ರೇ ಆದರೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಜವಾಗ್ಲೂ ಹಿಂಗೆ ಅವಿವೇಕತನದಿಂದ ರೈತರ ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಿರಲ್ಲ. ಅವನಿಗೆ ಬುದ್ಧಿ ಇಲ್ಲದಂಥ ಸಚಿವನ್ನ ಆ ಸ್ಥಾನಕ್ಕೆ ತಂದು ಕುಣಿಸವ್ರೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾವೆ. ಅವನ್ನ ಮೊದಲು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ರೈತರಿಗೆ ದುಡ್ಡು ಬರುತ್ತೆ ಅನ್ನುವ ಹಗುರವಾಗಿ ಹಿಂದೆ ಒಂದು ಸಲ ಹೇಳಿಕೆ ಕೊಟ್ಟಿದ್ದ. ಆ ವಿಚಾರವಾಗಿ ಹೇಳ್ತೀವಿ, ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮ ರೈತರು ಸಾಲ ಒಡ್ಡಿ ನಿಜವಾಗ್ಲೂ ಭಿಕ್ಷಾ ಬೇಡ್ದಂಗೆ ಬೇಡಿ ಹಣನ ತಂದು 1 ಕೋಟಿವರೆಗೂ ಕೊಡ್ತೀವಿ. ಅವನು ನೇರವಾಗಿ ರೈತರು ಇದ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿ, ಅವನ ಮನೆಗೆ ಹಣ ತಲುಪಿಸ್ತೀವಿ ನಾವು ರೈತ ಸಂಘದಿಂದ. ಏನು ನೀರ